ಕಳೆದ ಕೆಲವು ದಿನಗಳ ಹಿಂದೆ ಸ್ಥಳೀಯ ಶಾಸಕ ಗಗನಗೌಡ ಪಾಟೀಲ್ ಅವರ ನಗರದ 23 ವಾರ್ಡುಗಳಲ್ಲಿ ತೀವ್ರ ನೀರಿನ ಅಭಾವ ಹೆಚ್ಚಿದ್ದು, ಅಲ್ಲದೆ ಬೇಸಿಗೆಗಾಲ ವಿಪರೀತ ಬಿಸಿಲು ಇದ್ದು ಜನರಿಗೂ ಜಾನುವಾರುಗಳಿಗೂ ನೀರಿನ ಕೊರತೆ ಆಗದಂತೆ ನಿರ್ವಹಿಸಲು ಕೇಳಿದಾಗ ಮಾನ್ಯ ಶಾಸಕರು ಇದೇ 2-3 ದಿನಗಳಲ್ಲಿ ಪರಿಹಾರ ಕಂಡುಕೊಳ್ಳುವುದಾಗಿ ರಣಗಲ್ ನ್ಯೂಸ್ಗೆ ತಿಳಿಸಿದರು. ಇದೇ ವಿಚಾರವಾಗಿ ಪುರಸಭೆ ಮುಖ್ಯಾಧಿಕಾರಿ ಈ ವಿಚಾರವಾಗಿ ನಿಮ್ಮ ರಣಗಲ್ ನ್ಯೂಸ್ ಮಾತನಾಡಿಸಿದಾಗ, ಪ್ರತಿ ವರ್ಷ 8 ರಿಂದ 9 ಲಕ್ಷ ನಿರ್ವಹಣೆಗಾಗಿ ನಾವು ಹಣವನ್ನು ಸಂದಾಯ ಮಾಡುತ್ತಿದ್ದು, ಸಮರ್ಪಕ ನೀರು ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಕೂಡ ಸಮರ್ಪಕ ನಿರ್ವಹಣಾ ವೆಚ್ಚವನ್ನು ಕಡಿತಗೊಳಿಸಬೇಕಾಗುತ್ತದೆ ಎಂದರು. ಹಾಂ ಸರ್, ಹುನಗುಂದ AW ಅವರು ಬಂದಿದ್ದರು. ಸೊ ಈಗಾಗಲೇ ನಾವು KODFC ಮತ್ತೆ ನಮ್ಮ ಹುನಗುಂದ ಮತ್ತೆ ನಮ್ದು ಆಲಮಟ್ಟಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಅದ್ರ ಜೊತೆ ನಾನು ಹಿಂದೆ ಮೊನ್ನೆ ನನಗೆ ಕಳೆದ ತಿಂಗಳಲ್ಲಿ 4 ದಿನ ಕುಷ್ಟಗಿಪಟ್ಟಣದಲ್ಲಿ ನೀರಿನ ಸಮಸ್ಯೆ ಆಗಿತ್ತು. ಸೊ ಆಗ ಅವ್ರನ್ನ ಇವತ್ತು ಸಭೆ ಕರೆದಾಗ ಅಲ್ಲಿ ಸ್ವಲ್ಪ ಜಾಕೋಲಲ್ಲಿ ಕೆಲವೊಂದು ಮೇಂಟೆನೆನ್ಸ್ ಇರೋದ್ರಿಂದ ತೊಂದರೆ ಆಗಿತ್ತು. ಈಗಾಗಲೇ ನಮ್ಮಲ್ಲಿ ಇರತಕ್ಕಂಥ ಪಂಪ್ ಸೆಟ್ ಮತ್ತು ನಮ್ಮಲ್ಲಿ ಸೊಂಪೇನುಗಳಿದ್ದಾವೆ, GSLR ಅಂತ ಏನು ಹೇಳ್ತೀವಿ, ಇಲ್ಲೂ ಕೆಲವೊಂದು ತೊಂದರೆ ಇತ್ತು. ಈಗಾಗಲೇ ಅವರು ಸರಿಪಡಿಸಿದ್ದಾರೆ. ಸೊ ಈಗಾಗಲೇ ಅವ್ರಿಗೆ ನಾವೇನು ಹೇಳಿದ್ದೀವಿ ಅಂದರೆ, ನಾವು ಪುರಸಭೆಯಿಂದ ಅವರಿಗೆ ಮೇಂಟೆನೆನ್ಸ್ ಕಾಸ್ಟ್ ಕೊಡ್ತಾ ಇರ್ತೀವಿ. ಸುಮಾರು 9 ರಿಂದ 10 ಲಕ್ಷ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಮುಂಚೆ ಪೇ ಮಾಡೋದು ಸಹ ಇದೆ. ಸೊ ಮುಂದಿನ ದಿನದಲ್ಲಿ ನಾವು ಮೇಂಟೆನೆನ್ಸ್ ಅವ್ರಿಗೆ ಕೊಡಬೇಕಂದ್ರೆ ಅವರು ನಮಗೆ ಪ್ರಾಪರಾಗಿ ಸರ್ವಿಸ್ ಕೊಡಬೇಕು. ಸರ್ವಿಸ್ ಮೀನ್ಸ್ ನನಗೆ ಇಲ್ಲಿ ಎಷ್ಟು ಅವಶ್ಯಕತೆ ವಾಟರ್ ಇದೆಯೋ ಅದಕ್ಕೆ ಅವರು ಅಷ್ಟು ನೀರನ್ನು ಒದಗಿಸಿದಲ್ಲಿ ಅದನ್ನು ಕೊಡಬೇಕು. ಸೊ ಈಗಾಗಲೇ ಬೇಸಿಗೆ ಇರೋದ್ರಿಂದ, ಬೇಸಿಗೆ ಆಗಿರ್ಬೋದು, ಮುಂಬರುವ ದಿನಗಳಲ್ಲೂ ಆಗಿರ್ಬೋದು, ಅವ್ರ ಹಂತದಲ್ಲಿ ಏನಿದೆ, ಯಾವುದೇ ಪಂಪ್ ಆ್ಯಂಡ್ ಮಷಿನರಿ ಏನೇನು ತೊಂದರೆಗಳಿದೆ ಅದನ್ನ ಬೇಸಿಗೆಯಲ್ಲಿನ ಮೇಜರ್ ಪ್ರಾಬ್ಲಮ್ ಇಟ್ಕೊಂಡು ನೀರು ಸರಬರಾಜಲ್ಲಿ ವ್ಯತ್ಯಯ ಮಾಡದಂತೆ ಸೊ ಸರಿಯಾದ ರೀತಿಯಲ್ಲಿ ನಮಗೆ ಸಫಿಷಿಯೆಂಟಾಗಿ ಸಾರ್ವಜನಿಕರಿಗೆ ಏನಂದರೆ ಸಮರ್ಪಕ ನೀರು ಒದಗಿಸ್ಬೇಕು. ಈ ನಿಟ್ಟಿನಲ್ಲಿ ನಾವು ನಮ್ಮ ಪಟ್ಟಣದ ಸಾರ್ವಜನಿಕರಿಗೆ ಏನು ಹೇಳ್ತೀನಿ ಅಂದರೆ, ಸಾರ್ವಜನಿಕರು ಸಹ ಪುರಸಭೆಯೊಂದಿಗೆ ಕೈ ಜೋಡಿಸಿ ತಾವು ಏನು ಆಸ್ತಿ ತೆರಿಗೆಗಳಾಗಿರ್ಬೋದು, ನೀರಿನ ಕರಗಳಂತ ಏನು ಹೇಳ್ತೀವಿ, ಅದನ್ನು ನಿಗದಿತ ಸಮಯದೊಳಗೆ ಈಗಾಗಲೇ ನಾವು ಮಾರ್ಚ್ ಏಪ್ರಿಲಲ್ಲಿ ನಾವು 5% ಈಗ ಸರ್ಕಾರದಿಂದ ರಿಲ್ಯಾಕ್ಸೇಷನ್ ಸಹ ಇದೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ಈಗಾಗಲೇ ಯಾರ್ಯಾರು ಬಾಕಿದಾರರಿದ್ದೀರ, ನೀರಿನ ತೆರಿಗೆ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಇದನ್ನ ಸಾರ್ವಜನಿಕರು ಸಹ ಅದನ್ನ ನಿಗದಿತ ಅವಧಿಯಲ್ಲಿ ನಮಗೆ ಪೇ ಮಾಡೋದ್ರಿಂದ ನಮಗೂ ಸಹ ಅಭಿವೃದ್ಧಿಗೆ ಹೆಲ್ಪ್ ಆಗ್ತದೆ ಅಂತೇಳಿ, ಹಾಗಾಗಿ ಪಟ್ಟಣದ ಸಾರ್ವಜನಿಕರು ಸಹ ಪುರಸಭೆಗೆ ಸ್ವಲ್ಪ ಕೈ ಜೋಡಿಸ್ಬೇಕಂತ ಈ ಸಮಯದಲ್ಲಿ ನನಗೆ ಕೇಳ್ಕೊಳ್ತೀನಿ. ಮೊನ್ನೆ ಶಾಸಕರಿಗೂ ಇದೇ ಪ್ರಶ್ನೆ ಕೇಳಿದ್ರು, ಶಾಶ್ವತ ನೀರಿನ ಪರಿಹಾರ ಕೊಡ್ರಿ ಅಂತಂದ್ರೆ ಟೆಕ್ನಿಕಲಿ ಏನೈತಿ, ಆಮೇಲೆ ಅದು ಡಿಪಾರ್ಟ್ಮೆಂಟ್ಲಿ ನಮಗ್ ಗೊತ್ತಾಗಲ್ಲ, ಸಾರ್ವಜನಿಕರಿಗೆ ಗೊತ್ತಾಗಲ್ಲ. ಸೊ ಅದನ್ನ ಶಾಶ್ವತ ಪರಿಹಾರ ಕೊಡ್ರಿ ಅಂತ ಈ ಕುರಿತು ನೋಡೋಣ. ಮುಂದಿನ ಸಭೆಗಳಲ್ಲಿ ಇದ್ರ ಬಗ್ಗೆ ನಾವು ಆಕ್ಚುಲ್ ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ ಒಂದ್ಸರಿ ಖುದ್ದಾಗಿ ನಾವು ಸಹ ಭೇಟಿ ನೀಡಿ ಮುಂದಿನ ಸಭೆಯಲ್ಲಿ ಅದು ಇಲಾಖೆಯಿಂದ KODFC ಇಂದ ಏನೇನು ಮಾಡಬೇಕಾಗಿದೆ ಇನ್ನು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಒಟ್ಟಿನಲ್ಲಿ ನಮಗೆ ಸಾರ್ವಜನಿಕರಿಗೆ ಸಮರ್ಪಕ ನೀರು ದೊರಕಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಮೊನ್ನೆ ಸ್ಥಳೀಯ ಶಾಸಕರಿಗೆ ಮಾತಾಡಿದ್ವಿ, 23 ವಾರ್ಡು ಪೂರ್ತಿ ನೀರಿಂದು ಭಯಂಕರ ಅಭಾವ ಐತಿ. AW ಹುನಗುಂದ ಡಬಲಿ ಬಾಗಲಕೋಟೆ ಅವರಿಗೆ ಫೋನ್ ಮಾಡಿ ಶಾಶ್ವತ ಪರಿಹಾರ ಕೊಡ್ರಿ ಅಂತ ಹೇಳಿದ್ದೆ. ಆಯಿತು, ಅದನ್ನು ಮಾತಾಡ್ತೀನಿ ಅಂತ ಅಷ್ಟೇ ಅಂದಿದ್ರು ಅವರು. ಅದು 23 ವಾರ್ಡಿಗೂ ನೀರಿಲ್ಲಲ್ಲ, ಏನು ಮಾಡ್ತೀರಿ ಮೇಡಮ್? ಅಲ್ಲ, ಏನು ಕಂಪ್ಲೇಂಟು ಟೆಕ್ನಿಕಲ್ ಏನೋ ಇದಾಯ್ತಾ, ಏನು ಇವ್ರದ್ದು ಏನಾದರೂ ಪೇಮೆಂಟ್ ಮಾಡಿಲ್ಲ ಇವರು ಅಥವಾ ಏನು ಇರುತ್ತೆ ಮೇಡಮ್? ಈಗ ನೋಡ್ರಿ ಅಲ್ಲ, ಈಗ ಬ್ಯಾಸಿಗೆ ಐತ್ರಿ ಅಲ್ರಿ, ಈಗ ಬ್ಯಾಸಿಗೆ ಐತ್ರಿ, ನೀರಿನ ಅಭಾವ ಐತಿ, ಕುಡಿಯೋ ನೀರು, ಆಮೇಲೆ ಜಾನುವಾರುಗಳಿಗೆ ನೀರಿಲ್ಲ. ಇಂಥ ಟೈಮ್ ಒಳಗೆ ನೀವು ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಅಂತಂದ್ರೆ ಹೇಳ್ರಲ್ಲ, ಏನು ಪ್ರಾಬ್ಲಮ್ ಏನಾರ ಇದ್ರೆ ಸಾಲ್ವ್ ಮಾಡ್ಕೋಬೋದೈತೆ. ಯಾವಾಗ ಸಾಲ್ವ್ ಆಗುತ್ತೆ ಮೇಡಮ್? ಅದೇನು ಪರ್ಮನೆಂಟ್ ಆಗುತ್ತಾ ಇಲ್ಲ ಟೆಂಪ್ರರಿ? ಶಾಶ್ವತ ಪರಿಹಾರ ಕೊಡೋ ಇದು ಮಾಡ್ರಲ್ಲ. ಏನು ಮತ್ತೆ AW ಅವ್ರಿಗೆ ಏನಾದರೂ ಡಬಲ್ ಅವ್ರಿಗೆ ಏನಾದರೂ ಮಾತಾಡ್ಬೇಕಾಗುತ್ತೆ ಅಂತೀರಾ? ನಾವು ಮಾತಾಡ್ಕೊಡ್ತೀವಿ ಸರ್.